ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜಿತಾ ರುಚಿ ಮನೆ. ಎಲ್ರು ಹೇಗಿದ್ದೀರಾ? ಅಕ್ಕಿ ರೊಟ್ಟಿ ಅಂದ್ರೆ ಕರ್ನಾಟಕದಲ್ಲಿ ಎಲ್ರೂ ಮನೇಲೂ ಫೇವ್ರೆಟ್ ಬ್ರೇಕ್ಫಾಸ್ಟ್. ಅದರಲ್ಲೂ ನ್ಯೂಟ್ರಿಯನ್ಸ್ ರಿಚ್ ಆಗಿರೋ ನುಗ್ಗೆ ಸೊಪ್ಪು ಮತ್ತೆ ತರಕಾರಿ ಹಾಕಿ ಅಕ್ಕಿ ರೊಟ್ಟಿ ಮಾಡಿದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ನುಗ್ಗೆ ಸೊಪ್ಪಲ್ಲಿ ಐರನ್ ಕಂಟೆಂಟು, ನ್ಯೂಟ್ರಿಯನ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ ಹೆಲ್ತ್ಗೂ ತುಂಬಾ ಒಳ್ಳೇದು. ಬಿಸಿ ಬಿಸಿ ಮಸಾಲ ಅಕ್ಕಿ ರೊಟ್ಟಿ ಜೊತೆ ಬೆಣ್ಣೆ ಇಲ್ಲ ಅಂದ್ರೆ ಕಾಯಿ ಚಟ್ನಿ ಇದ್ರೆ ಟೇಸ್ಟ್ ಇನ್ನೂ ಸೂಪರ್ ಆಗಿರುತ್ತೆ. ನುಗ್ಗೆ ಸೊಪ್ಪಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಈ ವಿಡಿಯೋನ ಫುಲ್ಲು ಇಲ್ಲೂ ಮಿಸ್ ಮಾಡ್ದಲೆ ಫುಲ್ಲು ನೋಡಿ. ನುಗ್ಗೆ ಸೊಪ್ಪಲ್ಲಿ ಪಾಲಕ್ಕಿಂತ 3 ಪಟ್ಟು ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹಿಮೋಗ್ಲೋಬಿನ್ ಕಂಟೆಂಟ್ನ ಜಾಸ್ತಿ ಮಾಡತ್ತೆ. ಮೊದಲು ಒಂದು ಬೌಲ್ ತಗೋಣ. ಇಲ್ಲಿ ನಾನು 4 ಕಪ್ಪು ಅಕ್ಕಿ ತಗೋತಾ ಇದ್ದೀನಿ. ಸೊ ಇದಕ್ಕೆ ನಿಮ್ಗೆ ಏನ್ ಬೇಕೋ ತರಕಾರಿ ಹಾಕೋಬಹುದು. ನೋಡಿ, 1 ಕಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು, 1 ಕಪ್ಪು ಸಬ್ಸಿಗೆ, 1 ಕಪ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ನುಗ್ಗೆ ಸೊಪ್ಪು, 1 ಕಪ್ ಕ್ಯಾರೆಟ್, ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಇದರಲ್ಲಿ ಹೈ ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ. ಹಾಲ್ಗಿಂತ 4 ಪಟ್ಟು ಜಾಸ್ತಿ ಇರುತ್ತೆ. ಫಾಸ್ಫರಸ್ ಕಂಟೆಂಟು ಅಷ್ಟೇ. ಬೋನ್ಸ್ಗೆ ಮತ್ತೆ ಹಲ್ಲಿಗೆ ತುಂಬಾ ಒಳ್ಳೇದು, ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ನಾನಿಲ್ಲಿ ಬಿಸಿನೀರು ಹಾಕೋತಾ ಇದ್ದೀನಿ. ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಚೆನ್ನಾಗಿ ನಾದ್ಕೋಬೇಕು ಎಣ್ಣೆ ಹಾಕೊಂಡು. ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ. ವಿಟಮಿನ್ ಸಿ ಕಿತ್ಲೆ ಹಣ್ಣಿಗಿಂತ 7 ಟೈಮ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಹಾರ್ಟ್ಗೆ ತುಂಬಾ ಒಳ್ಳೇದು. BP ಕಂಟ್ರೋಲ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ. ನೋಡಿ, ಈ ತರ ಶೀಟ್ ತಗೊಂಡು ಫಸ್ಟ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಸವರ್ಕೊಂಡು ಚೆನ್ನಾಗಿ ಎಣ್ಣೆ ನೀಟಾಗಿ ತೆಳ್ಳಗೆ ತಟ್ಕೋಬೇಕು. ತವಾ ಇಟ್ಕೊಳ್ಳಿ. ತವಾ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡು ತಟ್ಟಿರೋ ರೊಟ್ಟಿ ಮೇಲ್ ಹಾಕೋಬೇಕು. ಇದ್ರಲ್ಲಿ ತುಂಬಾ ನ್ಯೂಟ್ರಿಯನ್ಸ್ ಇರೋದ್ರಿಂದ ವಾರಕ್ಕೆ ಒಂದ್ಸರಿ ಆದ್ರೂ ತಿನ್ಬೇಕು. ಶುಗರ್ ಇರೋರು, BP ಇರೋರು ಒಂದ್ ಪ್ಲೇಟ್ ಮುಚ್ಕೋಬೇಕು. ಮುಚ್ಕೊಂಡು ನೋಡಿ, 2 ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋ ತರ ಬೇಯಿಸ್ಕೋಬೇಕು. ನೀವು ಇದನ್ನ ಉಪ್ಪಿನಕಾಯಿ ಜೊತೆ, ಚಟ್ನಿ ಪುಡಿ ಜೊತೆ, ಮೊಸರು ಜೊತೆನೂ ತಿನ್ಬೋದು. ನೋಡಿ, ನಮ್ಮ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ಹೆಲ್ತಿ ಅಕ್ಕಿ ರೊಟ್ಟಿ. ನೀವು ಮನೇಲಿ ಮಾಡಿ ಹೇಗ್ ಬಂದಿದೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.